ಅವರಿಬ್ರು 10 ವರ್ಷದಿಂದ ಪ್ರೀತಿ ಮಾಡ್ತಿದ್ರಂತೆ. ನಿನ್ನನ್ನೇ ಮದುವೆ ಆಗೋದು ಅಂತ ಹುಡುಗ ನಂಬಿಸಿದ್ನಂತೆ. ಆದ್ರೆ ಇದ್ದಕ್ಕಿದ್ದಂತೆ ಪ್ರೀತಿಸಿದವಳಿಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ಹಸೆಮಣೆ ಏರಿದ್ದಾನೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಹತ್ತು ವರ್ಷದ ಪ್ರೀತಿ ಕೈಕೊಟ್ಟು ಹೋದ ಪ್ರೇಮಿ. ಮದುವೆ ಮನೆಯಲ್ಲಿ ಹೈಡ್ರಾಮಾ, ಕದ್ದು ಮುಚ್ಚಿ ಕಲ್ಯಾಣ. ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದು ಜಸ್ಟ್ ಫಾರ್ ಟೈಮ್ ಪಾಸ್ ಆಗೋಗಿದೆ. ಯಾರನ್ನ ಯಾವಾಗ ಇಷ್ಟಪಡ್ತಾರೋ, ಯಾರನ್ನ ಯಾವಾಗ ದೂರ ಮಾಡಿಕೊಡ್ತಾರೋ ಒಂದು ಗೊತ್ತಾಗಲ್ಲ. ಮೊದಲು ಚಿನ್ನ ರನ್ನ ಅನ್ನೋರು ದಿನ ಕಳೆದಂತೆ ಕಳ್ಳಾಟ ಶುರು ಮಾಡ್ತಾರೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಸಂಘ ಬೆಳೆಸ್ತಾರೆ. ಚಿಕ್ಕಮಗಳೂರಲ್ಲಿ ಆಗಿದ್ದು ಇದೆ. 10 ವರ್ಷ ಪ್ರೀತಿ ಮಾಡಿದವ ಪ್ರೀತಿಸಿದ ಹುಡುಗಿ ಬಿಟ್ಟು ಮತ್ತೊಬ್ಬಳ ಜೊತೆ ಹಸೆಮಣೆ ಏರಿದ್ದಾನೆ. ಈ ಹೆಣ್ಮಗಳ ಹೆಸರು ಅಶ್ವಿನಿ ಅಂತ. ಈಕೆಯ ಮನಸ್ಸು ಗೆದ್ದವನೇ ಈ ರತಿ ಮನ್ಮಥ ಶರತ್. ಈತನಿಗೆ ಈ ಹಿಂದೆ ಒಂದು ಮದುವೆಯಾಗಿತ್ತಂತೆ. ಈ ವಿಷಯವನ್ನ ಮುಚ್ಚಿಟ್ಟು ಅಶ್ವಿನಿಯನ್ನ ಪ್ರೀತಿ ಮಾಡ್ತಿದ್ದ. ನಿನ್ನನ್ನೇ ಮದುವೆ ಆಗೋದು ಎಂದಿದ್ದಕ್ಕೆ ಮೈ ಮನಸ್ಸನ್ನ ಒಪ್ಪಿಸಿದ್ಲಂತೆ. 10 ವರ್ಷದಿಂದ ಕಳ್ಳಾಟ ಆಡ್ತಿದ್ದವ ಇತ್ತೀಚೆಗೆ ಕೈ ಕೊಡೋದಕ್ಕೆ ಶುರು ಮಾಡಿದ್ದ. ಇದ್ದಕ್ಕಿದ್ದಂತೆ ಅಶ್ವಿನಿಯಿಂದ ದೂರವಾಗಿದ್ದಂತೆ. ಈ ಸಂಬಂಧ 8 ತಿಂಗಳ ಹಿಂದೆ ಅಲ್ದೂರು ಪೊಲೀಸ್ ಠಾಣೆಯಲ್ಲಿ ಈ ಹೆಣ್ಮಗಳು ದೂರು ಸಹ ಕೊಟ್ಟಿದ್ರಂತೆ. ಆದರೆ ಏನು ಪ್ರಯೋಜನ ಆಗಿರಲಿಲ್ಲ. ಈ ಮಧ್ಯೆ ಕದ್ದು ಮುಚ್ಚಿ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಹುಡುಗನ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ದಾಳೆ. ಯಾವಾಗ ಅಶ್ವಿನಿ ಬಂದಿದ್ದಾಳೆ ಅನ್ನೋದು ಗೊತ್ತಾಯ್ತು, ಶರತ್ ಮನೆಯಿಂದಲೇ ಜಾಗ ಖಾಲಿ ಮಾಡಿದ್ನಂತೆ. 10 ವರ್ಷದಿಂದ ಪರಿಚಯ ಸರ್. ಪ್ರೀತಿ ಮತ್ತು ಮದುವೆ ಮಾತುಕತೆ ಎಲ್ಲದೂ ಆಗೋಗಿದೆ. ಹಾಗೆ ಈತ ನಿನ್ನೆ ದಿನ ಶಾಸ್ತ್ರಗಳು ಎಲ್ಲ ನಡೆದಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಬರುತ್ತೆ. ನಿನ್ನೆ ಅವ್ರ ಮನೆಗೆ ಹೋಗ್ತೀನಿ, ಆಗ ಬಂದು ನನ್ನ ಜೊತೆ ಮಾತಾಡ್ತಾನೆ. ಮತ್ತು ಕಾಂಪ್ರಮೈಸ್ ಆಗಬೇಕು, ದುಡ್ಡು ತೊಗೋಬೇಕು ಅಂತೆಲ್ಲ ಆಶ್ವಾಸನೆ ಕೊಡ್ತಾನೆ. ಬಟ್ ನನಗೆ ಅದೆಲ್ಲ ಬೇಡ ಸರ್. ನನಗೆ ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆ ನಿಲ್ಲಿಸೋ ಅಷ್ಟೊತ್ತಿಗೆ ಮದುವೆ ಆಗೋಗ್ಬಿಟ್ಟಿತ್ತು. ಈಗ ನನ್ನ ಕೈಲಿ ಏನಿಲ್ಲ. ಬಟ್ ನನ್ನ ಒಂದು ಜೀವನ ಅವನೇ ಕರೆಕ್ಷನ್ ಮಾಡಿಕೊಡ್ಬೇಕು. ಲೀಗಲಿ ಹೋರಾಟ ಮಾಡ್ತೀನಿ. ಇವತ್ತು ಬೇಲೂರು ರಸ್ತೆಯಲ್ಲಿರೋ ದೊಡ್ಡಗೌಡ ಕಲ್ಯಾಣ ಮಂಟಪದಲ್ಲಿ ಶರತ್ನ ಮದುವೆ ನಿಶ್ಚಯವಾಗಿತ್ತು. ಹೀಗಾಗಿ ಮದುವೆ ನಿಲ್ಲಿಸೋದಕ್ಕೆ ಅಂತ ಬೆಳಗ್ಗೆಯೇ ಹೋಗಿದ್ದಾಳೆ. ಆದರೆ ಈ ವಿಷಯ ಅದೇಗೆ ತಿಳಿದಿತ್ತು ಗೊತ್ತಿಲ್ಲ. ಅಶ್ವಿನಿ ಬರೋದಕ್ಕೂ ಮೊದಲೇ ಪ್ರಿಯಕರಣ ಮದುವೆಯಾಗಿದೆ. ರಿಸೆಪ್ಷನ್ ಮಾಡೋದು ಮಾತ್ರ ಬಾಕಿ ಇತ್ತು. ಮದುವೆ ನಿಲ್ಲಿಸೋಣ ಅಂತ ಬಂದ ಬಳಿಗೆ ಬಿಗ್ ಶಾಕ್ ಎದುರಾಗಿದೆ. ಕದ್ದು ಮುಚ್ಚಿ ಹಸೆಮಣೆ ಏರಿದ ಶರತ್ ಯಾರಿಗೂ ಗೊತ್ತಾಗದಂತೆ ನಾಪತ್ತೆಯಾಗಿದ್ದಾನೆ. ಕಲ್ಯಾಣ ಮಂಟಪದಲ್ಲಿ ಹುಡುಗಾನೂ ಇಲ್ಲ, ಹುಡುಗಿಯೂ ಇಲ್ಲ. ಕಂಗಾಲಾದ ಹೆಣ್ಮಗಳು ಕಣ್ಣೀರಿಟ್ಟಿದ್ದಾಳೆ. ನನಗೆ ಆದ ಅನ್ಯಾಯಕ್ಕೆ ನನಗೆ ನ್ಯಾಯ ಸಿಗಬೇಕು, ನನ್ನನ್ನು ಶರತ್ ಮದುವೆ ಆಗಬೇಕು ಅಂತ ಮಹಿಳಾ ಆಯೋಗದ ಮೊರೆ ಹೋಗೋದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು. ನನಗೆ ಒಂದು ತಾಳಿ ಕಟ್ಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜೀವನ ನಡೆಸೋಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕಕ್ಕೆ ದಾರಿ ಮಾಡ್ಬೇಕಂತ. ಒಟ್ನಲ್ಲಿ 10 ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದವಳು ಈಗ ಬೀದಿಗೆ ಬಿದ್ದಿದ್ದಾಳೆ. ನಿಜಕ್ಕೂ ಈ ಹೆಣ್ಮಗಳು ಹೇಳ್ತಾ ಇರುವುದು ಸತ್ಯನಾ, ಶರತ್ ಮೋಸ ಮಾಡಿದ್ದು ನಿಜಾನಾ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಕನ್ನಡ. ಅವರಿಬ್ಬರ ಪ್ರೀತಿಗೆ ಹೆಣ್ಣಿನ ಮನೆಯವರು ಒಪ್ಪಿರಲಿಲ್ಲ. ಹೀಗಾಗಿ ಹೆತ್ತವರ ಹಠಕ್ಕೆ ಮಣಿದು ಹುಡುಗಿ ಬೇರೊಬ್ಬನ ಜೊತೆ ಮದುವೆಯಾಗಿದ್ಲು. ಇದರಿಂದ ಸಿಟ್ಟಿಗೆದ್ದ ಪ್ರಿಯಕರ ಕಳಿಸಬಾರದ ವಿಡಿಯೋ ಕಳಿಸಿ ಹೆಣ್ಮಗಳ ಸಂಸಾರವನ್ನೇ ಬೀದಿಗೆ ತಂದಿದ್ದಾನೆ. ಇವನು ಹೊಡೆಯೋ ಡೈಲಾಗ್ಗೂ ಇವನು ಮಾಡಿರೋ ಮನೆಹಾಳು ಕೆಲಸಕ್ಕೂ ಸರಿಯಾಗಿ ಸೂಟ್ ಆಗ್ತಿದೆ ಬಿಡಿ. ಯಾಕಂದ್ರೆ ಗಂಡು ಮಕ್ಕಳಿಗೆ ಹೃದಯ ಇಲ್ವಾ, ಗಂಡು ಮಕ್ಕಳಿಗೆ ನೋವಾಗಲ್ವಾ ಅಂತ ಡೈಲಾಗ್ ಹೊಡಿತಿದ್ದವ ಹೆಣ್ಮಗಳೊಬ್ಬಳ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ತನ್ನ ಜೊತೆಗಿದ್ದವಳು ಇನ್ನೊಬ್ಬನ ಬಾಳ ಸಂಗಾತಿ ಆದ್ಲು ಅಂತ ಸಂಸಾರವನ್ನೇ ಸರ್ವನಾಶ ಮಾಡಿದ್ದಾನೆ. ಲಿವ್ ಇನ್ ಸಂಬಂಧದಲ್ಲಿದ್ದಾಗಿನ ವಿಡಿಯೋ ಇಟ್ಕೊಂಡು ಹೆಣ್ಮಗಳ ಬದುಕನ್ನೇ ಬರ್ಬಾದ್ ಮಾಡಿದ್ದಾನೆ ಅಂತ ಮಾಜಿ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆಗೆ ಕೂತಿದ್ದಾಳೆ. ಮಗಳ ಪ್ರೇಮ ಪುರಾಣ, ಹೆತ್ತವರ ಆಕ್ರಂದನ. ವಿಡಿಯೋ ಕಳಿಸಿದ ಪ್ರಿಯಕರ ಕೈಕೊಟ್ಟ ಗಂಡ. ಈತನ ಹೆಸರು ಅಂಬರೀಶ್ ಅಂತ. ಚಿಂತಾಮಣಿ ತಾಲೂಕಿನ ಪಲಚೇರ್ಲು ನಿವಾಸಿ. ಈಕೆ ಹೆಸರು ಪ್ರೇಮಾ ಅಂತ, ಕೆಂಪನಹಳ್ಳಿ ನಿವಾಸಿ. ಇಬ್ರೂ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದವರು ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ರು. ಹೀಗಾಗಿಯೇ ಕೈ ಹಿಡ್ಕೊಂಡು ಮರ ಸುತ್ತಾಡ್ತಿದ್ರು. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ.
ಅನ್ಯಜಾತಿ ಯುವಕನ ಜೊತೆ ಮಗಳ ಮದುವೆ ಮಾಡಿಸಲ್ಲ ಅಂತ ಸಿಟ್ಟಿಗೆದ್ದಿದ್ದಾರೆ. ಕೊನೆಗೆ ಮಧು ಅನ್ನೋ ವರನನ್ನ ಹುಡುಕಿ ತಮ್ಮ ಮಗಳಿಗೆ ಮದುವೆಯನ್ನೂ ಮಾಡಿದ್ರು. ಈ ಕಡೆ ಪ್ರೇಮ ಹಸೆಮಣೆ ಏರ್ತಿದ್ದಂತೆ ಆ ಕಡೆ ಅಂಬರೀಷ್ ಮಂಕಾಗಿ ಹೋಗಿದ್ದ. ತಾನು ಪ್ರೀತಿಸಿದ ಹುಡುಗಿ ಇನ್ನೊಬ್ಬನ ಪಾಲಾದ್ಲು ಅನ್ನೋ ನೋವಲ್ಲೇ ದಿನ ದೂಡ್ತಿದ್ದ. ಕೊನೆಗೆ ಪ್ರೇಯಸಿ ವಿರುದ್ಧ ಸಿಟ್ಟಿಗೆದ್ದವ ತಮ್ಮ ಖಾಸಗಿ ಕ್ಷಣದ ಫೋಟೋ ವಿಡಿಯೋಗಳನ್ನ ಪ್ರೇಮ ಗಂಡನಿಗೆ ಕಳಿಸಿದ್ದಾನೆ. ಯಾವಾಗ ಪತ್ನಿಯ ಪ್ರೇಮ ಪುರಾಣ ಗೊತ್ತಾಯ್ತೋ ನನಗೆ ನಿನ್ನ ಸಹವಾಸವೇ ಬೇಡ ಅಂತ ದೂರ ಮಾಡಿದ್ದಾನಂತೆ. ಹೀಗಾಗಿ ಗಂಡನಿಂದ ದೂರಾದ ಹೆಣ್ಮಗಳು ಬೀದಿಗೆ ಬೀಳುವಂತಾಗಿದೆ. ದಿಕ್ಕು ಕಾಣದಂತಾದ ಪ್ರೇಮ ಅಂಬರೀಷ್ ಮನೆ ಮುಂದೆ ಧರಣಿ ಕೂತಿದ್ದಾಳೆ. ಹಂಗೆ ಕೊಲ್ಚೇರ್ಲಲ್ಲಿ ಅಂಬರೀಷ್ ಅನ್ನೋ ಹುಡುಗನ ಲವ್ ಮಾಡಿದ್ರು. ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ಅವ್ನು ಇಟ್ಕೊಂಡಿದ್ನಂತೆ. ಇವಳು ಮದುವೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಇಲ್ಲ ನಿನ್ಗೆ ಬೇರೆ ಕ್ಯಾಸ್ಟ್ ನಾನು ಬೇರೆ ಕ್ಯಾಸ್ಟ್ ಮದುವೆ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿದ್ನಂತೆ. ನಾವು ಯಾರು ಹುಡುಗ ಬಂದರು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ವಿ. ಹುಡುಗನಿಗೆ ಮೆಸೇಜು ಫೋಟೋ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅಲ್ಲೂ ಅವ್ರಿಗೆ ಬಾಡಿ ಇಲ್ದಿರ ಮಾಡಾಕಿದ್ದಾನೆ. ಅವ್ರು ತಾಳಿ ಕಿತ್ಕೊಂಡು ಆಚೆ ಹಾಕಿದ್ದಾರೆ. ಅವಳು ಬಂದು 1 ತಿಂಗಳಾಯಿತು. ಒಟ್ನಲ್ಲಿ ತಾನು ಪ್ರೀತಿಸಿದ ಹುಡುಗಿ ತನಗೆ ಸಿಗಲಿಲ್ಲ ಅಂತ ಆಕೆ ಬಾಳನ್ನೇ ಸರ್ವನಾಶ ಮಾಡಿದ್ದಾನೆ. ಇತ್ತ ಗಂಡನೂ ಇಲ್ಲ, ಪ್ರೀತಿಸಿದವನೂ ಇಲ್ಲದೆ ಪ್ರೇಮ ಬದುಕು ಬೀದಿಗೆ ಬಿದ್ದಿದೆ. ದತ್ತಾತ್ರೇಯಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. 95 ವರ್ಷದ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರು 95 ವರ್ಷದ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ. ದಾವಣಗೆರೆಯ ಮನೆ ಮುಂದೆ ಮೌನ ಮಡುಗಟ್ಟಿದೆ. ಅಪಾರ ಅಭಿಮಾನಿಗಳ ಬಳಗ ಶಾಮನೂರವರ ಮನೆ ಮುಂದೆ ಆಗಮಿಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅಂತ್ಯಕ್ರಿಯೆ ನಡೆಯಲಿದೆ. ದಾವಣಗೆರೆಯ ಮನೆ ಮುಂದೆ ಮೌನ ಮಡುಗಟ್ಟಿದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. 95 ವರ್ಷದ ಶಿವಶಂಕರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ವಿ ಸೋಮಣ್ಣ ಮಾತನಾಡ್ತಿದ್ದಾರೆ, ನೋಡೋಣ. ಮುಂದಿನ ಕ್ರಿಯೆ ಪ್ರಕ್ರಿಯೆಗಳು ಹೇಗೆ ನಡೀತದೆ? ಅದು ಬಾಕಿದೆಲ್ಲ ಫಾರ್ಮಾಲಿಟೀಸನ್ನು ಇಲ್ಲಿಂದ ಅವರು ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಭವನಕ್ಕೆ ತೊಗೊಂಡೋಗ್ತಾರೆ. ಅಲ್ಲಿಂದ ಮುಂದೆ ಅವ್ರ ಮಗ ಅವರು ಮಲ್ಲಿಕಾರ್ಜುನ್ ಅವರು ತಿರುಪತಿಗೆ ಹೋಗ್ತಾಯಿದ್ದಾರೆ, ವಾಪಸ್ ಬರ್ತಾಯಿದ್ದಾರೆ. ಫ್ಯಾಮಿಲಿ ಅವರು ಇನ್ನೂ ದೊಡ್ಡ ಮಗನೂ ಊರು ಬಂದು ಬರ್ತಾಯಿದ್ದಾರೆ. ಅವ್ರು ಬಂದು ಚರ್ಚೆ ಮಾಡಿ, ಕುಟುಂಬ ಚರ್ಚೆ ಮಾಡಿ ತದನಂತರ ಕಾರ್ಯರೂಪಗಳನ್ನು ಮಾಡ್ತಾರೆ. ಶಾಮನೂರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ನಿಮ್ಗೆ ಇಷ್ಟು ವರ್ಷದ ಅನುಭವದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜಕ್ಕೆ ಬಂದಂಥ ಅನೇಕ ತೊಂದರೆಗಳನ್ನು ಬುದ್ಧಿವಂತಿಕೆಯಿಂದ ನಗನಾಗ್ತಾನೆ ನಿಭಾಯಿಸಿ ಯಾವುದೇ ಸಮಾಜಕ್ಕೆ ನೋವಾಗದಾಗೆ, ಇನ್ನೊಂದು ಸಮಾಜದ ಹಕ್ಕನ್ನು ಕಸಿದಾಗೆ, ನಮ್ಮ ಸಮಾಜವು ಕೂಡ ಬಡತನ ಇದೆ, ಈ ಸಮಾಜಕ್ಕೂ ಕೂಡ ಹೊತ್ತು ಕೊಡಬೇಕು ಅಂತ ಎಂಥ ದೊಡ್ಡವರಿದ್ದರೂ ಕೂಡ ಅವರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಪ್ರತಿಭೆಯನ್ನು ಉಳ್ಳವರಾಗಿದ್ದರು. ಈ ಶಾಮನೂರಪ್ಪನವರು ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಆಯುಷಿ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ದೀವಿ ಸರ್. ನಾನು ಕೂಡ ಅಂದ್ಕೊಂಡಿದ್ದೆ, ವಿಧಿ ನಿಯಮ ಅದು ಒಂದು ಶಾಮನೂರು ಶಿವಶಂಕರಪ್ಪನವ್ರಿಗೆ ಅವರೇ ಸಾಟಿ. ಮಹಾಸಭಕ್ಕೆ ಸರ್ ಅವ್ರು ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ಕೂಡ 13 ವರ್ಷ ಸರ್, 1 ವರ್ಷ ಅಲ್ಲ 2 ಅಲ್ಲ, ಈಗಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿತ್ತು. ಒಂದು ಅಷ್ಟೆಲ್ಲ ಕೆಲಸ ಮಾಡಿರೋದ್ರಿಂದನೇ ಅವರ ಸವಿ ನೆನಪುಗಳು ಶಾಶ್ವತವಾಗಿ ರಾಷ್ಟ್ರದಲ್ಲಿ ಉಳಿತವೆ. ಅದಕ್ಕೆ ನಾವೆಲ್ಲ ಏನೇನು ಮಾಡಬೇಕೋ ಮಾಡೋಣ. ಇದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಡಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಶಾಮನೂರು ಶಿವಶಂಕರಪ್ಪ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ 6 ದಶಕಗಳಿಗೂ ಹೆಚ್ಚು ಕಾಲ ರಾಜಕೀಯ ಜೀವನವನ್ನ ನಡೆಸಿದಂತಹ ಹಿರಿಯ ಮುತ್ಸಾದಿ. ನಗರಸಭೆಯಿಂದ ಪ್ರಾರಂಭವಾದಂತಹ ರಾಜಕೀಯ ಜೀವನ, ಶಾಸಕರಾಗಿದ್ರು, ಸಂಸದರಾಗಿದ್ರು, ಸಚಿವರಾಗಿದ್ರು, ಕಾಂಗ್ರೆಸ್ಗೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದಂತ ಹಿರಿಯ ಮುತ್ಸದಿ ವಿಧಿವಶರಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನ ಕಾಂಗ್ರೆಸ್ ನಾಯಕರು ಯಾವ ರೀತಿ ತೆಗೆದುಕೊಳ್ತಾರೆ? ಕಾಂಗ್ರೆಸ್ಗೆ ಶಾಮನೂರು ಅವರ ಕೊಡುಗೆಯನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ
ಖಂಡಿತ ಚೈತ್ರ, ಯಾಕಂದರೆ ಶಾಮನೂರು ಶಿವಶಂಕರಪ್ಪ ನಿಜವಾಗ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಮತ್ತಾರು ಸರಿಸಾಟಿ ಇಲ್ಲ ಅಂಥೇಳಿ ಈಗಷ್ಟೇ ಕೇಂದ್ರ ಸಚಿವ ಸೋಮಣ್ಣವರು ಅವರನ್ನು ನೆನಪು ಮಾಡಿಕೊಳ್ಳುವಂಥ ಕಾರ್ಯನೂ ಕೂಡ ಮಾಡಿದ್ರು. ಶತಾಯುಷಿ ಆಗ್ತಾರೆ ಅಂತಲೇ ಕೂಡ ಭಾವಿಸಿದ್ವಿ, ಆದರೆ ಅವರು ಈ ರೀತಿಯಾಗಿ ನಮ್ಮನ್ನು ನಗಲ್ತಾರೆ ಅಂಥೇಳಿ ಯಾರೂ ಕೂಡ ಭಾವಿಸಿದ್ದಿಲ್ಲ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸತತ 13 ವರ್ಷಗಳಿಂದಲೂ ಕೂಡ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದರು, ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾಯಿದ್ರು. ತಮ್ಮ ವಯಸ್ಸು 94 ಕಂಪ್ಲೀಟ್ ಆಗಿ 95. ಸೊ ಈ ವಯಸ್ಸಿನಲ್ಲೂ ಕೂಡ ಕ್ರಿಯಾಶೀಲರಾಗಿ ತುಂಬ ಯುವಕರ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು. ಸಮುದಾಯದ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ಗೌರವ ಇರ್ತಾಯಿತ್ತು. ಮತ್ತು ಹಾಗಂತೇಳಿ ಇತರೆ ಸಮುದಾಯಗಳನ್ನು ಏನು ಅದಕ್ಕೆ ವಿರುದ್ಧವಾದಂಥ ಹೇಳಿಗಳನ್ನ ಎಲ್ಲೂ ಕೂಡ ಕೊಡ್ತಾ ಇದ್ದಿಲ್ಲ. ಅಷ್ಟೇ ಸೌಜನ್ಯದಿಂದ ಮತ್ತು ಅಷ್ಟೇ ಗೌರವಯುತವಾಗಿ ನಡ್ಕೊಳ್ತಿದ್ದಂಥ ಶಾಮನೂರು ಶಿವಶಂಕರಪ್ಪ ತಮ್ಮ 94ನೇ ವಯಸ್ಸಿನಲ್ಲಿ ಹಿರಿಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಹೇಗೆ ಫಸ್ಟ್ ಟೈಮ್ ಬಂದಂಥ ಶಾಸಕರು ಹೇಗೆ ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅದೇ ರೀತಿಯಾಗಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸ್ತಿದ್ರು. ಕಳೆದ 1 ವರ್ಷದಿಂದಲೂ ಕೂಡ ವೀಲ್ಚೇರ್ನಲ್ಲೇ ಅವರು ಓಡಾಟವನ್ನು ಮಾಡ್ತಾಯಿದ್ರು. ಆದರೂ ಕೂಡ ಅವರ ಕಾರ್ಯಕ್ರಮಗಳು, ಅವರ ಕಾರ್ಯಚಟುವಟಿಕೆಗಳು, ಪ್ರತಿದಿನದ ಶೆಡ್ಯೂಲನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಬೆರಗಾಗತ್ತೆ. ಆ ರೀತಿಯಾಗಿ ಕಾರ್ಯಚಟುವಟಿಕೆಗಳು ಹೆಚ್ಚಾಗಿರ್ತಿದ್ದು. ಆದರೆ ಕಳೆದ 1 ತಿಂಗಳಿಂದನೂ ಕೂಡ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ರು. 2 ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನ್ನು ಇನ್ನಿಲ್ಲ ಅನ್ನೋದನ್ನು ಅರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು, ಕಾಂಗ್ರೆಸ್ನ ಹಿರಿಯ ನಾಯಕ, ಯಾಕಂದರೆ ಸಮುದಾಯದ ಭಾಳ ದೊಡ್ಡ ನಾಯಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪರು ಕೇವಲ ಸಮುದಾಯಕ್ಕೆ ಮೀಸಲಂತಲ್ಲ, ಮಧ್ಯ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ದಾವಣಗೆರೆ ಎಲ್ಲಿ ಸುತ್ತಮುತ್ತಲು ಜಿಲ್ಲೆಗಳಿಗೂ ಕೂಡ ಶಾಮನೂರು ಶಿವಶಂಕರಪ್ಪರು ಯಾರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ತನು, ಮನ, ಧನ 3 ವಿಚಾರಗಳಲ್ಲೂ ಕೂಡ ಹೆಚ್ಚುಗಾರಿಕೆಯನ್ನು ವಹಿಸಿದಂಥವರು. ಕೇವಲ ಅವರು ಮಾತ್ರ ಅಲ್ಲ, ಅವರ ಮಕ್ಕಳು, ಅವರ ಸೊಸೆ, ಹೀಗೆ ರಾಜಕಾರಣದ ಕುಟುಂಬ ಇದೆ ಅನ್ನುವಂಥ ಒಂದು ಅಪಸ್ವರ ಇದ್ದದ್ದು ಹೊರತುಪಡಿಸಿ ಬಟ್ ಸಮಾಜ ಸೇವೆಗೆ ಹೆಚ್ಚು ಅವರು ಬಹುಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಶಾಮನೂರು ಶಿವಶಂಕರಪ್ಪರು ಇನ್ನಿಲ್ಲ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಅರಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಕಳೆದ 1 ತಿಂಗಳಿಂದನೂ ಕೂಡ ಅವರು ಹುಷಾರಿಲ್ಲ, ಚೇತರಿಕೆಯನ್ನು ಪಡಿತಾ ಇದ್ದಾರೆ ಅಂತೇಳಿ ಕಳೆದ 15 ದಿನದಿಂದ ಈಚೆಗಷ್ಟೇ ಮಾಹಿತಿಯನ್ನು ಕೊಟ್ಟಿದ್ವಿ. ಮತ್ತು ಆಸ್ಪತ್ರೆ ವೈದ್ಯರು ಕೂಡ ಅದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಲಘು ಉಪಹಾರ ಮಾಡ್ತಾ ಇದ್ದಾರೆ, ಅವರು ಆರಾಮಾಗಿ ವಾಪಸ್ ಬರ್ತಾರೆ ಮತ್ತು ಅದೇ ಆ್ಯಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಶಾಸಕರಾಗಿ ಅಂತಲೂ ಕೂಡ ಹೇಳ್ತಾ ಇದ್ರು. ಬಟ್ ಆದರೆ ಶತಾಯುಷಿ ಆಗದೆ ಈಗ ನಮ್ಮನ್ನು ಅಗಲಿದ್ದಾರೆ. ಸೊ ಅವರ ಮಕ್ಕಳು ಎಲ್ಲರೂ ಕೂಡ ಈಗ ಬರುವಿಕೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈ ವಿಷಯ ತಿಳಿದ ಕೂಡಲೇ ತಿರುಪತಿಗೆ ಅವ್ರ ಕುಟುಂಬ ಸಮೇತ ಹೋಗಿದ್ದಂಥ ಮಗ SS ಮಲ್ಲಿಕಾರ್ಜುನ್ ಅವರು ಕುಟುಂಬ ಸಮೇತರಾಗಿ ಈಗ ಆಸ್ಪತ್ರೆ ಹತ್ರ ದೌಡಾಯಿಸ್ತಾ ಇದ್ದಾರೆ. 9:00ವರೆಗೆ, ರಾತ್ರಿ 9:00ವರೆಗೆ SS ಮಲ್ಲಿಕಾರ್ಜುನ್ ಅವರು ಆಗಮಿಸಲಿದ್ದಾರೆ. ಆ ನಂತರವಷ್ಟೇ ಮುಂದೆ ಹೇಗೆ ಅಂತಿಮ ವಿಧಿವಿಧಾನಗಳು ಮಾಡಬೇಕು ದಾವಣಗೆರೆಯಲ್ಲಿ ಮತ್ತು ಅಂತ್ಯ ಸಂಸ್ಕಾರವನ್ನು ಮಾಡುವ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಕ್ರಮಗಳು, ಇವುಗಳ ಬಗ್ಗೆನೂ ಕೂಡ ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ಸಭೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ. ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್, ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಚೆನ್ನಾಗೇ ಇದ್ದರು, ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಹೆಲ್ತ್ ವೈಸ್ ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ದು. ಅವರು ಮಕ್ಕಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು, ಬಕೇಶ್ ಅವರು ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ಅವರಲ್ಲಿ ಹೇಗೆ ನೆಕ್ಸ್ಟ್ ಏನು ಅಂತ ಅವರು ಹೇಳ್ತಾರೆ. ಆಸ್ಪತ್ರೆ ಕಡೆಯಿಂದ ಎಲ್ಲನೂ ರೆಡಿ ಮಾಡಿದ್ದೀವಿ. ಅವ್ರಿಗೆ ಹೇಗೆ ಇದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಬೈ ಅಬೌಟ್ 9 ಗಂಟೆ ಅಷ್ಟೊತ್ತಿಗೆ ಕ್ಲಿಯರಾಗಿ ಹೇಳ್ಬೋದು.